ಒಳ ಮೀಸಲಾತಿ ಅಂತಂದ್ರೆ ಒಳ ಮೀಸಲಾತಿ ಜಾರಿ ಆಯ್ತಂತಂದ್ರೆ ನಮ್ಮ ಮಾದಿಗ ಸಮುದಾಯ ಅಭಿವೃದ್ಧಿ ಆಗ್ತತೆ. ಇಲ್ಲೇನಕ ಹಂಗಲ್ಲ, ಆ ಕಡೆ ಎಲ್ಲ ತೋರ್ಸ್ರಿ, ಇಲ್ಲೇನು ಗುಡಿಸಲುಗಳಿದಾವಲ್ಲ, ಇವೆಲ್ಲ ಯಾರಿಗೆ ಮನೆಗಳಿಲ್ಲೋ, ಯಾರಿಗೆ ಚರಂಡಿಗಳಿಲ್ಲೋ, ನಮಗೆ ನೋಡಿ ಏನೊಂದು ಸಮಸ್ಯೆ ಏನ್ ಹೇಳ್ಕಂತಿದ್ರಲ್ಲ, ಅದು ಒಳ ಮೀಸಲಾತಿ ಜಾರಿ ಆಯ್ತಂದ್ರೆ ಇವೆಲ್ಲ ನಮ್ಮ ಸಮಸ್ಯೆಗಳು ಮುಕ್ತಿ ಆಗ್ತಾವ. ಇದಕ್ಕಾಗಿ ನಾವು ನಮ್ಮ ಯಜಮಾನರು 35 ವರ್ಷಗಳ ಕಾಲ ಹೋರಾಟ ಮಾಡಿದಾರ. ನಾವಿಲ್ಲಿ ಬಂದಿರೋಂತರು ಸುಮಾರು 1.5 ವರ್ಷ ಆಯ್ತು. ನಾವು ಮನೆ ಬಿಟ್ಟು 1.5 ವರ್ಷ ಆಯ್ತು. ಇಲ್ಲಿ ಯಾರು ಮನೆ ಮಕ್ಕಳು ನೋಡಿಲ್ಲ, ಹೆಂಡ್ರ ಮಕ್ಕಳ ಕುಟುಂಬದವ್ರು ಬಿಟ್ಟು ಎಲ್ಲೆಲ್ಲಿ ನಮ್ಮ ಮಾದಿಗ ಸಮುದಾಯದವರು ಅಲ್ಲಿ ಒಳ ಮೀಸಲಾತಿ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೀವಿ. ಆಮೇಲೆ ಇಲ್ಲಿ ನಮಗೆ 35 ವರ್ಷ ಏನು ನಮಗೆ ಗುಡಿಸಲುಗಳಿದಾವ, ನಮಗೆ ನೀರಿಲ್ಲ, ಕರೆಂಟ್ ಇಲ್ಲ, ಇದಕ್ಕೆಲ್ಲ ಕಾರಣಕರ್ತರು ಯಾರು? ನಮಗೆ ಈ ರಾಜ್ಯದಾಗ ಅತಿ ಹೆಚ್ಚು ನಮ್ಮನ್ನ ಆಳಿರೋರು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷ ನಮಗೆ ಮಾದಿಗರಿಗೆ ದೊಡ್ಡ ಬಹಳ ಮೋಸ ಮಾಡುತ್ತೆ. ಈಗ ದಾವಣಗೆರೆ ನೀವು ದಕ್ಷಿಣ ಕ್ಷೇತ್ರದಲ್ಲಿ ಇವಾಗ ಎಲೆಕ್ಷನ್ ಬಂದೈತೆ. ನಾವಿಲ್ಲಿ ಬಂದ್ರೆ ಉದ್ದೇಶ ಏನಂತಂದ್ರೆ ಅಷ್ಟೇ, ನೋಡಮ್ಮ 70 ವರ್ಷದಿಂದ ಅದಕ್ಕೆ ವೋಟ್ ಮಾಡಿವೆ. ನಮ್ಮರು 35 ವರ್ಷದಿಂದ ಒಳ ಮೀಸಲಾತಿ ಹೋರಾಟಕ್ಕೆ ಮಾಡಿದ್ರು ನಮ್ಮನ್ನ ಅದು ಯಾವ ರೀತಿಯಿಂದ ಪರಿಗಣನೆ ತಗೊಂಡಿಲ್ಲ. ಈಗ ನಾವು ಮಾದಿಗರು ಜಾಗೃತರು ಆಗ್ಲೇಬೇಕು. ಹೆಂಗ್ ಆಗ್ಬೇಕು ಜಾಗೃತಿ ಅಂದ್ರೆ, ನಾವು ಹೋರಾಟ ಮಾಡೋದ್ರಿಂದ, ಅಲ್ಲಿ ಮಾತಾಡೋದ್ರಿಂದ ಇಲ್ಲಿ ಮಾತಾಡೋದ್ರ ಅಲ್ಲ. ಇಲ್ಲಿ ನಾಳೆ 9ನೇ ತಾರೀಕು ನಡೆಯತಕ್ಕಂಥ ಚುನಾವಣೆಯಲ್ಲಿ ಇಲ್ಲಿರ್ತಕ್ಕಂಥ ನೀವು ಯಾರು ಕಾಂಗ್ರೆಸ್ ವೋಟ್ ಹಾಕಬಾರ್ದು. ಕಾರಣ ಇಷ್ಟೇ, ಇಲ್ಲಿ ದಾವಣಗೆರೆಯಲ್ಲಿ ಚುನಾವಣೆ ನಡೀತೈತೆ ಮತ್ತು ಬಾಗಲಕೋಟೆಯಲ್ಲಿ ಚುನಾವಣೆ ನಡೀತೈತೆ. ಅವ್ರಿಗೆ ಆಗ್ಬೇಕು. ಈ ಸಾರಿ ನಮ್ಮ ಮಾದಿಗರು ನಮಗೆ ವೋಟ್ ಹಾಕಿಲ್ಲ, ನಾವು ಸೋತಿವಿ. ಆದ್ರೆ ನಾವು ಮಾದಿಗರು ಯಾಕೆ ವೋಟ್ ಹಾಕಲಿಲ್ಲ ಅಂತಂದ್ರೆ, ಅವ್ರಿಗೆ ಏನ್ ಬೇಕಾಗಿತ್ತು, ಒಳ ಮೀಸಲಾತಿ ಬೇಕಾಗಿತ್ತು, ಅವ್ರಿಗೆ ಮನೆಗಳು ಬೇಕಾಗಿದ್ವು, ಚರಣಗಳು ಬೇಕಾಗಿದ್ವು, ಆ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಬೇಕಾಗಿತ್ತು. ಅವ್ರು ಅನ್ಕೊಂಡಿದ್ದು ಸಾಧನೆ ಮಾಡ್ತಾರಪ್ಪ. ಅವ್ರು ಏನ್ ಅನ್ಕೊಂತಾರ ಅದನ್ನ ಮಾಡೇ ಮಾಡ್ತಾರ. ಅದಕ್ಕಾಗಿ ಅವರಿಗೆ ಒಳ ಮೀಸಲಾತಿ ಜಾರಿ ಮಾಡೋದಂತ ಅವ್ರ ತಲೆಯಲ್ಲಿ ಬರ್ಬೇಕಂತಂದ್ರೆ ನಾವು ಕಾಂಗ್ರೆಸ್ ನ ಸೋಲಿಸಲೇಬೇಕು. ಒಂದು ಸರಿ ಆದ್ರೂ ಸೋಲಿಸಿದ್ರೆ ಅವ್ರಿಗೆ ಮನವರಿಕೆ ಆಗ್ತದೆ. ಮಾದಿಗರು ಮಾಡಿದ್ದ ತೋರಿಸ್ತಾರಪ್ಪ. ನಾವೆಲ್ಲರೂ 10 ದಿವಸ ಕೆಳಗ ಎಲ್ಲೋ ನಾವು ಇಲ್ಲಿ ಬೆಂಗಳೂರಾಗ ಒಂದು ಭವನದಾಗ ಒಂದು ಮೀಟಿಂಗ್ ಮಾಡ್ಕೊಂಡು, ದಾವಣಗೆರೆದಾಗ ಎಲೆಕ್ಷನ್ ನಡೀತೈತೆ, ಅಲ್ಲಿ ಹೋಗಿ ನಮ್ಮ ಮಾದಿಗ ಸಮುದಾಯಕ್ಕೆ ನಾವು ಜಾಗೃತಿ ಮೂಡಿಸ್ತು. ಕಾಂಗ್ರೆಸ್ ನ ಅಟೋ ಮಾಡ್ತೀವಿ, ಒಳ ಮೀಸಲಾತಿ ಬಚಾವ್ ಮಾಡ್ತೀವಿ ಅಂತ ನಾವು ಒಂದು ಮೀಟಿಂಗ್ ಮಾಡಿದ್ವಿ. ಅದ್ರ ಪರವಾಗಿನೇ 5 ದಿವಸದಿಂದ ನಾವು ನಿಮ್ಮ ದಾವಣಗೆರೆ ಕ್ಷೇತ್ರದಾಗೆಲ್ಲ ಈ ರೀತಿ ನಿಮ್ಗೆಲ್ಲ ಜಾಗೃತಿ ಮೂಡಿಸ್ತಾ ಇದೀವಿ. ನಮಗೆ ಮಕ್ಕಳಿಗೆ ಒಳ ಮೀಸಲಾತಿ ಜಾರಿ ಆಯ್ತು ಅಂದ್ರೆ ನಾವೇನು ಇವತ್ತು ನಮ್ಮ ಹುಡುಗರು ಓದಿ ಎಲ್ಲ ಸುಮ್ಮನೆ ಮನೆ ಖಾಲಿ ಕುಂತಾರ, ಅವರಿಗೆಲ್ಲ ಕೆಲಸ ಸಿಗ್ತೈತೆ, ಎಲ್ಲವೂ ಅಭಿವೃದ್ಧಿ. ಆಮೇಲೆ ನಮಗೆ ಆಗಂತ 43,000 ಕೋಟಿ ಇವತ್ತು SC/ST ಅಂತ ತೆಗೆದಾರ ಅಮೌಂಟ್. ಅದು ನಮಗೆ ಬಳಸ್ಬೇಕು, ಅದು SC/ST ಬಳಸ್ಬೇಕು. ಇಷ್ಟು ವರ್ಷ ತೆಗೆದ್ರಲ್ಲ, ಸಿದ್ದರಾಮಯ್ಯ ಹೇಳ್ತಾನ ಇಡೀ ರಾಜ್ಯದಾಗ SC/ST ತಂದಿರೋದು ನಾವೇ ಬೇರೆ ತಂದಿಲ್ಲ ಅಂತಾರ. ಆ ರೊಕ್ಕ ಎಲ್ಲಿಗೆ ಹೋಯ್ತಪ್ಪ? ನಮ್ಮ ಗುಡಿಸಲುಗಳು ಇಲ್ಲೇ ಇದಾವ, ಚರಂಡಿಗಳಿಲ್ಲ, ನಾವ್ ಇಲ್ಲೇ ಅಳಿಗೆ. ಆ ರೊಕ್ಕ ಯಾರು ತಿಂದ್ರು? ಅದಕ್ಕೆ ನೀವು ನೋಡಮ್ಮ, ನಾವ್ ಹೆಂಗ್ ಹಾಕ್ಬೇಕು? ನಾವ್ ಮೊದಲಿದ್ದ ಕಾಂಗ್ರೆಸ್ ಯಾಕೆ ಬಂದ್ಬಿಟ್ಟಿವಿ? ನಮ್ಮ ಯಜಮಾನ್ರದಾರ, ನಮ್ಮ ಗೌಡ್ರದಾರ, ನಮ್ಮ ಹಿರಿಯರದಾರ, ನಮ್ ನಾಯಕರದಾರ, ಹೆಂಗಪ್ಪ ಇವ್ರು ಕಾಂಗ್ರೆಸ್ ಓಟ್ ಹಾಕ್ಬಿದ್ರ ಅಂದ್ರೆ ನಮ್ ಹೆಂಗಂತ ಏನ್ ಆಲೋಚನೆ ಮಾಡ್ಬೇಡ್ರಿ. ಇದು ನಾವು ಕೇಳ್ತಿರೋದು ನಮ್ಮ ಹಕ್ಕು, ನಮಗ್ ಬೇಕಾಗಿರ್ತಕ್ಕಂಥ ಹಕ್ಕು. ನಾವ್ ಏನ್ ಮಾಡಂಗಿದ್ರೆ ನಮ್ಮ ಬೆಳ್ಳಲ್ಲಿ ಏನೈತೆ, ನಾವು ಓಟ್ ಹಾಕ್ತಿವಲ್ಲ ಆ ಬೆಳ್ಳಲ್ಲಿ ಐತೆ. ಈ ಸಾರಿ ದಯವಿಟ್ಟು ಇಲ್ಲಿ ಬಂದಿರ್ತಕ್ಕಂಥ ನೀವು ಯಾರು ಸಹ ಮತ್ತೆ ಇಲ್ಲಿ ಬಂದ ನಿಮ್ಗೆ ಹೇಳಾಗಿವಲ್ಲ, ನೀವೆಲ್ಲ ಜಾಗೃತರಾಗಿ ಇಲ್ಲಿ ಏನು ಈ ಒಂದು ಗ್ರಾಮದಲ್ಲಿ ನಮ್ಮ ಮಾದಿಗರ ಮನೆಗಳು ಎಷ್ಟಿದಾವ ಅಲ್ಲಿ ಆ ಏರಿಯಾದಾಗ ಹೋಗಿದ್ವಿ, ಮತ್ತೆ ಇಲ್ಲಿ ಬಂದಿವಿ. ನೀವು ಎಲ್ಲರೂ ಒಗ್ಗಟ್ಟಾಗಿ ಮಾತಾಡ್ಕೊಂಡ್ರೆ ಕಾಂಗ್ರೆಸ್ ಸೋಲತ್ತಡೆ. ನಿಮ್ಮ ಏನು ಇಲ್ಲಿ ಶಿವಶಂಕರಪ್ಪ ಏನ್ ಕುಟುಂಬ ಐತಲ್ಲ ಓಡಿ ಬರ್ತಾರೆ ಏರಿಯಾಕ. ಅಪ್ಪ ಮಾದಿಗರಿಗೆ ನಾವು ಈಗಲಿದ್ದ ಅನ್ಯಾಯ ಮಾಡಬಾರ್ದು, ಮಾದಿಗರು ಏನ್ ಕೇಳ್ತಾರ ಕೊಟ್ಬಿಡ್ಬೇಕಂತಂದ್ರೆ ಈ ಸಾರಿ ಕಾಂಗ್ರೆಸ್ ಸೋಲಿಸಲೇಬೇಕು. ನಾವ್ ಇವತ್ತೇನ್ ಬಂದಿವಲ್ಲಕ್ಕ, ಇವತ್ತು ಒಂದ್ ದಿವಸ ಬಂದು ನಿಮ್ಗೆ ಹೇಳುವಾಗಾರಲ್ಲ, ಇದರಂತೆ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ನಮ್ಮ ಮಾದಿಗರಿಗೆ ಅನ್ಯಾಯ ಆತತೋ, ಮೋಸ ಆತತೋ, ನಮ್ಮ ಮನೆಗಳು ಹಿಂಗದೇವ ಅಲ್ಲಿ ಜಾಗೃತಿ ಮೂಡಿಸುವಂತವ್ರು. ಇಲ್ಲಿ ಕೇವಲ ನಾವು ಒಂದು ಜಿಲ್ಲೆಯಿಂದ ಬಂದಿಲ್ಲ, ರಾಯಚೂರು, ಬಳ್ಳಾರಿ, ತುಮಕೂರು, ಮೈಸೂರಿನವರು, ಎಲ್ಲ ರಾಜ್ಯ, ಗದಗನವರು, ಹೊಸಪೇಟೆಯವರು ಎಲ್ಲರೂ ಬಂದಿವಿ ಇಲ್ಲಿಗೆ. ಅದು ನಮ್ಮ ಮಾದಿಗ ಸಮುದಾಯ ಅಭಿವೃದ್ಧಿಗೋಸ್ಕರ ಪಣ ತೊಟ್ಟಿವಿ. ನೀವು ನಮಗೆ ಸಂಪೂರ್ಣವಾಗಿ ಕೈ ಜೋಡಿಸಬೇಕು. ಈ ಸಾರಿ ನೀವು ಕಾಂಗ್ರೆಸ್ ವೋಟ್ ಹಾಕ್ಬಾರ್ದು. ನಾವು ಇಷ್ಟು ವರ್ಷ ಕಾಂಗ್ರೆಸ್ ಗೆಲ್ಸಿ ಅಂತ ಬಂದಿವಿ. ನಾವ್ ಯಾಕೆ ಸೋಲ್ಸ್ಬೇಕಂತಂದ್ರೆ ನಮ್ಗೆ ಒಳ ಮೀಸಲಾತಿ ಅಂತ ನಿಮ್ಗೆ ಹೇಳಿದ್ವಿ. ಇಲ್ಲಿ ಬುದ್ಧಿವಂತರೆಲ್ಲ ನೀವು ರೈಟ್. ಅದಕ್ಕಾಗಿ ಈಗ ಅವೆರಡನ್ನ ನಾವು ಸೋಲ್ಸಿವಿ ಅಂತಂದ್ರೆ ಅವ್ರಿಗೆ ಮನವೊಲಿಕೆ ಆದತ್ತೆ. ಇವರು ಅನ್ಕಂಡಿದ್ದು ಮಾಡ್ತಾರ. ಈ ಸಾರಿ ನಮ್ಮನ್ನ ಒಳ ಮೀಸಲಾತಿ ಜಾರಿ ಮಾಡ್ಲಿದ್ದಗೋಸ್ಕರನೇ ಇವ್ರು ನಮ್ಮನ್ನ ಸೋಲಿಸಿರೋದು. ಇವ್ರನ್ನ ಇನ್ನೊಂದ್ಸರಿ ನಾವು ಮಾದಿಗರನ್ನ ಅವ್ರಿಗೆ ಏನ್ ಅಭಿವೃದ್ಧಿ ಬೇಕೋ, SC TSP ಅನ್ನೋದನ್ನ ಏನ್ ಬೇಕಲ್ಲ ಆ ವಾರ್ಡ್ಗಳಿಗೆ, ಆ ಕೇರ್ಗಳಿಗೆ ನಾವು ಹಂಚಿಕೆ ಮಾಡಿ ಅವ್ರನ್ನ ಡೆವಲಪ್ಮೆಂಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಅನ್ಕಂದಿದ್ದು ಮಾಡ್ತಾರ ಉದ್ದೇಶಕ್ಕೋಸ್ಕರ, ಅವ್ರಿಗೆ ಮನವರಿಕೆಗೋಸ್ಕರ ಇವರೆಲ್ಲ ಒಗ್ಗಟ್ಟಾಗಿ. ನಮ್ಗೆ ಇಷ್ಟು ದಿವಸ ಏನ್ ಹೇಳ್ತಿದ್ರು ಅವರು, ಮಾದಿಗರು ಒಗ್ಗಟ್ಟಿಲ್ಲ, ಅವ್ರೇನ್ ಬಿಡ 500 ರೂಪಾಯಿ ಕೊಟ್ಬಿಟ್ರೆ ಹಾಕ್ಬಿಡ್ತಾರ, ಒಂದ್ ಸರಾಯಿ ಕೊಟ್ಬಿಟ್ರೆ ಹಾಕ್ಬಿಡ್ತಾರ ಅಂಬದಿತ್ತು. ಇವಾಗೆಲ್ಲ ಮಾದಿಗರು ಜಾಗೃತಿ ಆಗ್ಯಾರ ಅಂತಂದ್ರೆ ಈ ಕಾಂಗ್ರೆಸ್ ನಾವು ಸೋಲಿಸಿದ್ರೆ ಅವರೇ ಬರ್ತಾರೆ ನಾಳೆಗೆ. ಬೇರೆ ಪಕ್ಷ ಗೆಲ್ಲಿ. ಈಗ ಒಬ್ಬರಿಗಂತ ಯಾರಿಗಾರ ನಾವು ಮತ್ತೆ ಓಟು ಹಾಕ್ಲಾರ್ದಂಗೆ ಇರಬಾರ್ದು, ಓಟ್ ಹಾಕ್ಲೇಬೇಕಲ್ಲ. ನೀವ್ ಯಾವ ಪಕ್ಷಕ್ಕನ್ನ ಹಾಕ್ರಿ, ಕಾಂಗ್ರೆಸ್ ಸೋಲಿಸಿದ್ರೆ ಅವಾಗ ನಾಳೆ ಇಲ್ಲಿಗೆ ಬಂದೇ ಬರ್ತಾರ ಅವರು. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಏನಂಬ ತೋರ್ಸ್ಬೇಕಂಬದಕ್ಕೆ
ಇದಕ್ಕೂ ನಾವು ಕಾಂಗ್ರೆಸ್ ವೋಟ್ ಹಾಕ್ಬೇಡ್ರ ಅಂತ ನಾವು ನಿಮ್ಗೆ ಹೇಳ್ತಾ ಇದೀವಿ. ನಾವೆಲ್ಲ ನಿಮ್ಮ ಮನೆ ಮಕ್ಕಳೇ, ನಿಮ್ಮ ಮಾದಿಗರೇ, ನಿಮ್ಮ ರಕ್ತದವರೇ ಬಂದಿರೋದು. ನಿಮ್ಮ ಪರಿಸ್ಥಿತಿ ಹೇಳ್ರಿ. ಕೇಳ್ರಿ ಗುಂಪು ಬೇಡ. ನಾವು ಒಂದು ದಿನ ನೋಡಿದವರು, ನೀವು ಇಲ್ಲಿಂದ 50 ವರ್ಷದಿಂದ ನೋಡಿದವರು. ನೀವ್ ಹೇಳಿದ್ರೆ ನಾವು ಬಂದು ಅವ್ರಿಗೆ ಹೇಳಕ್ಕಾಗ್ತದ. ನೀವ್ ಹೇಳಿದ್ರೆ ನಿಮ್ಮನ್ನ ನೋಡ್ತಾರ. ಈ ಒಕ್ಕ ಕೇಳಲ್ಲ ಕಾಂಗ್ರೆಸ್ ಯಾಕೆ ಅದ್ರಂಗ ಎಲ್ಲರೂ ಕೇಳ್ಬೇಕು ಕ್ವಶನ್. ಕೇಳ ಕಾಂಗ್ರೆಸ್ ಯಾಕೆ ಸೋಲ್ಸ್ಬೇಕಂದ್ರೆ ಅವ್ರಿಗೆ ಸೋಲಿಸಿದ್ರೆ ಭಯ ಬರ್ತದಿಲ್ಲ. ಭಯ ಬರ್ತದೆ. ಬೇರೆ ಪಕ್ಷದವ್ರು ಏನಂತಾರೆ ಗೊತ್ತಾ, ಗೆದ್ದಿದ್ರೆ ಅವ್ರು ಸೋಲಿಸ್ರಪ್ಪ ನಮ್ಗೆ ಗೆಲ್ಸಿದ್ರೆ ನಾವನ್ನ ಮಾಡಮ್ಮ ಅವ್ರು ಬರ್ತಾರ. ಯಾವ ಪಕ್ಷದವ್ರು ಗೆಲ್ತಾರ ಗೊತ್ತಿಲ್ಲ ನಮಗೆ, ನಾವಂತ ಆ ಪಕ್ಷದಲ್ಲ. ಇನ್ನೊಬ್ಬರನ್ನ ಬಂದು ಭಯ ಬಿತ್ತನ ಮಾಡ್ತಾರಲ್ಲ, ಅವತ್ತ ಹಂಗ ಮಾತಾಡಿದ್ರಪ್ಪ ಅಲ್ಲಿಗೆ ಹೋಗ್ ಮೇಡಪ್ಪ ಮಾಡಮ್ಮ ಫ್ರೆಂಡ್ಸ್ ಅಂತ. ಅಮ್ಮ ನಿಮ್ಮ ನೋಡಿರಲ್ಲ ಇನ್ ಪರಿಸ್ಥಿತಿಗಳು, ಮನೆ ಮಠದ್ದು 4 ಮಾತಾಡ್ರಿ ನೀವು. ಮಾತಾಡ್ರಿ ಈಗ. ಮನೆ ಮಠ ಕಟ್ಟಿಲ್ಲಲ್ವಾ? ಮನೆ ಮಠ ಕಟ್ಕೊಂಡಿದ್ರೆ ಮಾತಾಡಿ. ಯಾಕೆ ಮಾತಾಡೋದು ಗೊತ್ತಿಲ್ಲ. ಮನೆ ಮಠ ಆಗಿಲ್ಲ. ನಿಮ್ ಏರಿಯಾದಲ್ಲಿ ರೋಡ್ ಇಲ್ಲ, ಡ್ರೈನ್ ಇಲ್ಲ. ಅವೆಲ್ಲ TSP SB ಹಣ ದುಡ್ಡು, ಅವೆಲ್ಲ ನಮಗೆ ಕೊಡಂತ ದುಡ್ಡು. ಅವು ಯಾವ ಗೊತ್ತಾ ಇಲ್ಲ. ಬಂದ್ರೆ ಇಲ್ಲಿ ಮಾತಾಡ್ಬೇಕು. ಅಕ್ಕ ನಿಮ್ಮ ಮದ್ರ ಓದ್ದವ್ರು ಯಾರೆಲ್ಲ ಹೋದ್ರು? ನಿಮ್ಮ ಮಕ್ಕಳ ವ್ಯವಸ್ಥೆ ಮಾಡ್ರಕ್ಕ, ಓದೋ ವ್ಯವಸ್ಥೆ ಮಾಡ್ರಿ. ಓದಿ ತಿಳಿಸಿ ಹೇಳ್ರಿ ನಮ್ ಪರಿಸ್ಥಿತಿ ಹಿಂಗ ಆಗ್ಯದಪ್ಪ. ಬಾಬಾ ಸಾಹೇಬ್ರು ಶಿಕ್ಷಣ ಕೊಟ್ರ ಒಂದ್ ಸ್ವಲ್ಪ 4 ವಿದ್ಯೆ ಕಲ್ತೆ ನಮ್ಮನ್ನು ಬದಲು ಮಾಡ್ರ ಅಂತ ಹೇಳ್ರಿ. ಜೀವನ ಮಾಡ್ತೀವಿ. ಇವಾಗ ನೀವು ತಗೊಂಡಾಗ ಅಂದ್ರೆ ಈಗ ಬ್ಯಾಸ್ಕೆಟ್ ಆಗಿ ನಾನು ಜೀವನ ಮಾಡೋದೇ ಕಷ್ಟ ಆಗೈತೆ. ಬಹಳ ಏನು ಪಕ್ಷಗಳು ಬಂದ್ಬಿಟ್ಟು ಏನೇ ನಿಮಗೆ ಮಾತಾಡ್ತಾರೆ. ಅದಕ್ಕೆ ಈ ಮಾದಿಗರು ಮಾತು ಕೇಳ್ತಿಲ್ಲಲ್ವ ಸರ್ಕಾರಗಳು? ಈ 2 ಉಪಚುನಾವಣೆಯಲ್ಲಿ ನಾವು ಅವ್ರನ್ನ ಸೋಲ್ಸ್ಬಿಟ್ರೆ ಮಾದಿಗರು ಬರ್ತಿದ್ದಾರೆ, ಅವ್ರ ಎಂಡ ಕಂಡ ಕುಂಡಿ ವೋಟ್ ಮಾಡ್ಕೊಂತಿಲ್ಲ. ಹಂಗಾಗ್ಬಿಟ್ಟು ಏನು ಈ 2 ಚುನಾವಣೆ ಸೋಲ್ಸಿದ್ರೆ ಮಾದಿಗರು ಮಾತು ಕೇಳ್ತಾರೆ. ಅದಕ್ಕೋಸ್ಕರ ನೀವೇ ನೋಡ್ಬೇಕು, ಕಾಂಗ್ರೆಸ್ ಯಾವುದೇ ರೀತಿಯಲ್ಲಿ ವೋಟ್ ಅನ್ನ ಹಾಕ್ದಂಗೆ ವೋಟನ್ನ ಕಾಪಾಡ್ತಾರೆ. ಹೌದು ಹೌದು, ಮತ್ತೆ ಮಾಡ್ಕೊಡ್ಬೇಕಲ್ವ? ಮತ್ತೆ ಈ ಬೆಳಗ್ಗೆ ಅಷ್ಟೇ ಕರೆಂಟ್, ಅಷ್ಟೇ ಕರೆಂಟ್. ಅಂದ್ರೆ ಮಾದಿಗರಿಗೆ ಬದುಕು ಹಕ್ಕೇ ಇಲ್ವಾ? ಅಂದ್ರೆ ಹಿಂಗೆ ಇರ್ಬೇಕಾ? ಹಿಂಗೆ ಇರ್ಬೇಕಾ? ಹಿಂಗೆ ಇರ್ಬಿಟ್ಟು ಹಿಂಗೆ ಸಾಯ್ಬೇಕು ನಾವು. ನಾವು ಅಭಿವೃದ್ಧಿ ಅನ್ಬಾರ್ದು, ನಾವು ಎಲ್ಲರ ತರ ಬದುಕಬಾರ್ದು, ಎಲ್ಲರ ತರ ಜೀವನ ಮಾಡಬಾರ್ದು. ನಾವು ಹೆಂಗಿದ್ದು ನಾವು ಬದುಕಿದ್ವಿ ಅನ್ಸುತ್ತೆ. ಹೋಲ್ಸೇಲ್ ಆಗಿ ನಮ್ಗೆ ಎಲ್ಲರಿಗೂ ವಿಷಯ ಕೊಡ್ಬಿಟ್ಟು ಏನ್ ನಮ್ಮ ಮಾದಿಗೆಲ್ಲ ಸತ್ಬಿಟ್ಟು ಅಂತ ಹೇಳ್ಬಿಟ್ಟು